ಇವ ಆಯ್ಕ ಏನ ಇವ ನಿನ್ ಗಂಡ ಏ ಸುಮ್ಮಿರ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಹಂಗೆಲ್ಲ ಮಾತಾಡ್ಬಾರ್ದು ಅವ್ರಿಗೆ. ಆಗ್ಲೇ ಫಿಕ್ಸ್ ಆಗ್ಬಿಟ್ಟು ನಿಮ್ ಮದುವೆ ಗಂಡ ಅಂತ ನೋಡವ್ನ ಪೆಟ್ರೋಲ್ ಹಾಕೊಂಡ್ ಡೀಸೆಲ್ ಹಾಕೊಂಡ್ ಅವತಾರ ನೋಡವ್ನ ಹುಚ್ಚರ್ಕ ಹುಚ್ಚಾಗ ನಾವ ಗೊತ್ತಾಗತ್ತಿಲ್ಲ ಎಂತಾರ ಮಾಡ್ಕೋಬೇಕು ಅನ್ನೋದು. ಈಗ ಉಣ್ಣ ಮದುವೆ ಹೋಗ್ತೀನಿ ನೀ ಅಲ್ಲ ಇದಕ್ಕೆ ಮುಂಚೆ ಎಲ್ಲಾರು ಮೀಟ್ ಆಗಿದ್ದೀನಿ ಅವನ್ ಮಾವನಿಲ್ಲ ಇಲ್ಲ ಮೀಟ್ ಆಗಿಲ್ಲ ಅವ್ರನ್ನೆಲ್ಲೂ. ಮನ್ಯಾಗ ನೋಡಿದ್ ಗುಟ್ಲೆ ಹ್ಞೂ ಅಂದ್ಬಿಟ್ಟಿನ. ಹ್ಞೂ ಅಂದೇನ. ಸರಿ ಹಗದಕ್ ಹೋಗ ನಾ ಕೆಳಗಿದ್ದು ಕೊಟ್ಟು ಹೇಳಿ ಚಂದಾಗ. ಅಲ್ಲ ಅವ್ರು ಏನ್ ಮಾಡ್ತಾರ ಎಂತ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಇನ್ನು ನಿನಗೂ. ಇಲ್ಲ ಗೊತ್ತಿಲ್ಲ. ಅವ್ರ ಪೆಟ್ರೋಲ್ ಪಂಪ್ ಒಳಗ ವರ್ಕ್ ಮಾಡ್ತಾನ ಅಂತ ಅಂದಿದ್ರು. ಪೆಟ್ರೋಲ್ ಬಂಕ್ ಅಂತಂದ್ರೆ ಇದಾನ ಇಲ್ಲಿ ಬಂದಿವಲ್ಲ ಇದಾನು ಆ ಪೆಟ್ರೋಲ್ ಬಂಕ್. ಹಾ ಇದೇ ಇರ್ಬೋದು ನೋಡೋಣ ನಡಿ. ಅಲ್ಲ ಕಾಯ್ ಪೆಟ್ರೋಲ್ ಬಂಕ್ ನಾಗ ಏನ್ ಕೆಲಸ ಮಾಡ್ತಾರ ಅವ್ರು? ನಂಗೂ ಗೊತ್ತಿಲ್ಲಪ್ಪ. ಅಪ್ಪಾರ್ ಹೇಳಿದ್ರು ಪೆಟ್ರೋಲ್ ಪಂಪ್ ಒಳಗ ವರ್ಕ್ ಮಾಡ್ತಾನಂತ. ಏನು ಓನರ್ ಅದಾರೋ ಏನ್ ಲೇಬರ್ ಅದಾರೋ ನಂಗೂ ಗೊತ್ತಿಲ್ಲ. ಓನರ್ ನಂಗಂದ್ರ ಅವ್ರ ಓನರ್ ಅದಾರೋ ಲೇಬರ್ ಅದಾರೋ ಗೊತ್ತಿಲ್ಲ. ಒಟ್ ನೋಡಕ್ ಪೆಟ್ರೋಲ್ ಬಂಕ್ ಓನರ್ ಅಂದ್ರ ದೊಡ್ಡ ಲಕ್ ಹುಡಕ ನಿಂದು. ಓನರೇ ಇರ್ಲಿ ಲೇಬರೇ ಇರ್ಲಿ ಮನಸ್ಸ ಅವ್ರ ಅಂತ ಒಪ್ಪೈತಿ. ನೋಡುನ್ ಬಾ ಒಳಗ್ ಹೋಗಿ. ಓನರ್ ಇರ್ಬೇಕಳ. ಅಲ್ರಿ ಗುರು ಅವ್ರ ಅಂದ್ರ ನೀವ ಅನ್ರಿ? ಅಕ್ಕ ಇವ್ರ ಅಂತ ಇವ ಅಕ್ಕ ಏನ ಇವ ನಿನ್ ಗಂಡ? ಏ ಸುಮ್ಮಿರ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಹಂಗೆಲ್ಲ ಮಾತಾಡ್ಬಾರ್ದು ಅವ್ರಿಗೆ. ಆಗ್ಲೇ ಫಿಕ್ಸ್ ಆಗ್ಬಿಟ್ಟು ನಿಮ್ ಮದುವೆ ಗಂಡ ಅಂತ ನೋಡವ್ನ ಪೆಟ್ರೋಲ್ ಹಾಕೊಂಡ್ ಡೀಸೆಲ್ ಹಾಕೊಂಡ್ ಅವತಾರ ನೋಡವ್ನ ಹುಚ್ಚರ್ಕ ಹುಚ್ಚಾಗ ನಾವ ಗೊತ್ತಾಗತ್ತಿಲ್ಲ ಎಂತಾರ ಮಾಡ್ಕೋಬೇಕು ಅನ್ನೋದು. ಈಗ ಉಣ್ಣ ಮದುವೆ ಹೋಗ್ತೀನಿ ನೀ? ಹಾ ಹೌದು ಅವನ ಆಗ್ತೇನೆ ನಾನು. ಏ ಬ್ಯಾಡವಾ ಇವ ನೋಡ ಪೆಟ್ರೋಲ್ ಹಾಕೊಂಡ್ ಕಾಂತ ನನಗ ಲೈಕ್ ಇಲ್ವಾ ಇವ? ಅಂದಾಗ ನೀವ್ ಏನ್ ಎಷ್ಟು ಪಗಾರ ಕೊಡ್ತಾರ ನಿಮ್ಗಿಲ್ಲಿ? ನಮ್ಗ ಹಾ ನಮ್ಗೆ 20,000 ರೂಪಾಯಿ ಕೊಡ್ತಾರ. 20,000? 20,000 ನಮ್ಮ ಅಕ್ಕಗ ಒಂದ್ ಜೋಡ್ ಚಪ್ಪಲ್ ತಗೊಂಡ್ ಮೊನ್ನೆ 35,000 ರೂಪಾಯಿ ಕೊಟ್ಟು ನಮ್ಮ ಅಪ್ಪನ ಕಡೆ ರೊಕ್ಕ ಇಸ್ಕೊಂಡು ನೀವು 20,000 ಸಾಲುದಿಲ್ಲ ಆಕಿಗೆ. ಇವ ತಮ್ಮ ನಿಮ್ಮಪ್ಪ ದುಡಿದ್ 20,000 ರೂಪಾಯಿ ಚಪ್ಪಲ್ ಕೊಡ್ಸಿ ಆಕಿಗೆ. ನನ್ ಸ್ವಂತ ದುಡಿಮೆಯಾಗ ನನ್ನ ಡ್ರೆಸ್ ಹಾಕೊಂಡನಿ ತಿಳ್ಕೊ. ಏನ್ ಸ್ವಂತ ನಮ್ಮ ಅಪ್ಪನ ಡ್ರೆಸ್? ನಮ್ಮಪ್ಪ ದೊಡ್ಡ ಶ್ರೀಮಂತ ಹಾಕೊಂಡನಿ. ನಿನ್ನಂಗ ನಿಮ್ಮಪ್ಪ ನಂಗೆ ಪಿಕಾರಿ ಅಲ್ಲ ನಮ್ಮಪ್ಪ. ಹೋಗಿ ನಮ್ಮ ಅಕ್ಕಗೆ ನಿನ್ನ ನೋಡ್ಯಾರಂತಲ್ಲೋ ಯಪ್ಪ. ನೀ ಹೆಂಗಾರ ಹೊಂದಿದ್ದೆ ಅವಂಗ? ಮೊದಲ ನಿಮ್ ಅಕ್ಕನ್ ಕೇಳ. ಆಕಿಗೆ ದುಡ್ಡು ಬೇಕೋ ಏನ್ ಡ್ರೆಸ್ ಬೇಕೋ ಮೊದಲ್ ಕೇಳ, ಆಮ್ಯಾಗ ಮಾತಾಡ. ಹ್ಞೂ ಅನ್ನಾಗತ್ತ. ಈಗ ಅವನ ಬೇಕಾ ನಿನಗ? ಹಾ ಹೌದು ಅವನ ಬೇಕ. ಬ್ಯಾಡಕ್ಕ ನಾ ಹೇಳದ್ ಕೇಳ. ಇನ್ನು ಜೀವನ ದೊಡ್ಡದೈತಿ. ಲೇಬರ್ ತಗೊಂಡ್ ಏನ್ ಮಾಡೋಕಿ? ಮತ್ ಬ್ಯಾರೆ ನೋಡೋಣಂತ. ನೌಕರಿ ಇದಾವ್ ಸಿಗ್ತಾನ, ರಗಡ್ ಆಸ್ತಿ ಇದ್ದಾವ್ ಸಿಗ್ತಾನ. ಹೌದ ನಂಗೆ ಸಾಲಿ ಕಲ್ತೀನಿ BSc ಮುಗಿಸಿ. ನಿನಗ್ ಯಾರು ಕೊಡ್ಲಾರ ಗಂಡ? ಅವಂಗ ಏನಾಗೈತಿ? ಅವ್ನು ನಿಯತ್ಲೇ ದುಡ್ಯಾದನಲ್ಲ, ನಿಯತ್ಲೇ ದುಡ್ಡು ತಿನ್ನತಾನಲ್ಲ. ನಿಯತ್ಲಿ ದುಡಿಯಾಕತ್ತಾನ. ಅವ್ನ ಪಗಾರ ಎದಕ್ ಸಾಲ್ತೈತೆ? 20,000? ಅವ್ನ ಪಗಾರ ನೋಡಿಲ್ಲ ನಾ, ಅವ್ನ ಗುಣ ನೋಡಿನ ನಾನು. ಅವ್ನ ಗುಣ ತಗೊಂಡು ಗುಣಕ್ ಬೆಂಕಿ ಹಚ್ಚಿಗ. ಹಣ ಇದ್ರನ ಜನ, ಗುಣದಿಂದ ಜನ ಅಲ್ಲ. ಗೊತ್ತೈತಿ ನಿಲ್ಲಿನಗೀಗ ಈ ಜಗತ್ ನಡ್ಯಾಕತ್ತಿತ್ತ ಹಣದಿಂದ. ಏನಾಯ್ತು ದುಡ್ಡು ಬೇಕ. ಇಂತಾರನೆಲ್ಲ ನಡಿದುಲಕ್ಕ ಬೇಡ. ನಾ ಹೇಳಿ ಕೇಳ, ಗುಣದಿಂದ ಏನ್ ಗೆದ್ದಿ ನೀನ ಇಷ್ಟ ದಿನ? ಗುಣದಿಂದ ಏನ್ ಗೆಲ್ತೈತಿ ಅಂತ ಹೇಳ್ತೀನಿ ನಾ. ಮುಂದ್ ಹೋಗಿ ಗುಣನ ಗೆಲ್ತೈತಿ, ರೊಕ್ಕ ಅಲ್ಲ. ನೀ ಸುಮ್ನೆ ನಿಂಗೇನ್ ತಿಳಂಗಿಲ್ಲ, ನಾ ಮಾತಾಡ್ಸಿ ಬರ್ತಾನ. ಇಲ್ರಿ ಅವ್ ಸಣ್ಣವದಾನ, ಅವಂಗೇನ್ ತಿಳಂಗಿಲ್ಲ. ಅವ್ ಏನಾರ ಅಂದಿದ್ರ ಏನ್ ಮನ್ಸಿಗೆ ಹಚ್ಕೋಬೇಡ್ರಿ. ಇರ್ಲಿ ಬಿಡ್ರಿ, ಏನ್ ಅವನು ಸಣ್ಣವ, ಅವಂಗೇನು ಜೀವನ ಅಂದ್ರೆ ಏನ್ ಗೊತ್ತಿಲ್ಲ. ನಾನು ಏನ್ ಬೇಜಾರ್ ಮಾಡ್ಕೋದಿಲ್ಲ ತಗೋರಿ. ಏನ್ ಸಣ್ಣವ ನಡಿತೈತಿ ತಗೋರಿ. ಮತ್ತ ಅವಂಗ ಇನ್ನು ಜೀವನದ ಬಗ್ಗೆ ಅರಿವಿಲ್ಲ. ಅವನ್ ಪ್ರಪಂಚ ದುಡ್ಡು ಆಸ್ತಿ ಸ್ಟೇಟಸ್ ಈ ತರ ಅವನ್ ಜೀವನ ಐತಿ. ನನ್ಗೂ ಏನ್ ಬೇಜಾರಿಲ್ರಿ. ಒಂದ್ ಮಾತ್, ನಾನ್ ನಿಮ್ಗೆ ಇಷ್ಟ ಅದನಿಲ್ರಿ, ಅದ್ ನನ್ಗ ಬೇಕ್ರಿ ಮೇನ್. ಹಾ ರೀ ಇಷ್ಟ ಅದೀರಿ. ನೀವು ಇಷ್ಟಪಟ್ರ ನನ್ಗೆ ಏನಿಲ್ರಿ. ಅಲ್ಲ ಆದ್ರೂ ನೋಡ್ರಿ, ನೀವು ಒಂದ್ಸಲ ಚೆನ್ನಾಗಿ ವಿಚಾರ ಮಾಡ್ರಿ. ನನ್ಗಿರೋದು ತಿಂಗಳಿಗೆ ಬರೀ 15,000 ರೂಪಾಯಿ, 15ರಿಂದ 20,000 ರೂಪಾಯಿ ಪೇಮೆಂಟ್ ಆಗುತ್ತ. ನಾನು ಈ ತರ ದುಡಿಯೋ ವ್ಯಕ್ತಿ. ನಿಮ್ ಮನ್ಸಿಗೆ ನಾನು ಇಷ್ಟ ಆದ್ರೆ ಸ್ವಲ್ಪ ನೀವು ಸ್ವಲ್ಪ ಎಲ್ಲಾ ವಿಚಾರ ಮಾಡಿ ನೋಡಿ ನನಗ ನಿರ್ಧಾರ ತಗೋರಿ ಅಂತೇಳಿ ನನ್ನ ಅಭಿಪ್ರಾಯ ರೀ. ನಾ ಎಲ್ಲಾ ತರ ವಿಚಾರ ಮಾಡಿ ನಾ ಡಿಸೈಡ್ ಮಾಡಿದೇನ್ರಿ. ನಾನ್ ನಿಮ್ ರೊಕ್ಕ ನೋಡಿ ಬಂದಿಲ್ರಿ, ನಿಮ್ ಗುಣ ನೋಡಿ ಬಂದನ. ನಾನ್ ಮದ್ವೆ ಆದ್ರ ನಿಮ್ಮನ್ನ ಮದ್ವೆ ಆಗೋದ್ರಿ. ಇನ್ನು ಏನ್ ಮಾತಾಡಕೈತಿ? ಹಂಗ ಬಡ ಮುಗಿತ್ ನಿಲ್ ಮಾತಾಡೋದು. ಅವ್ನ್ ಕೂಟ ಏನ್ ಮಾತಾಡ್ತಾವ? ಅವ್ನ ಯೋಗ್ಯತೆ ಅನ್ನೋದು ಗೊತ್ತೈತಿ. ಹೋಗ್ ಮನಿಗೆ ಬಡ ಒದರಾಕತ್ತೆ ಅದು. ಹೋಗಪ್ಪ, ನೀ ಕೆಲಸ ಮಾಡೋ. ನೀ ಭಾಷೆನೇ ಇದಿ. ಹಾ ಸರ್. ಹಾ ನೀವ್ ಯಾರ್ರಿ? ನೀವ್ ಯಾರಪ್ಪ? ಇಲ್ರಿ ನಾವು ನಮ್ಮ ಅಕ್ಕಾರಿ. ನಾವು ಓನರ್ ಅದಾರ ಇಲ್ಲಿ. ನೋಡ್ರಿ, ಅವ್ರ ಮದ್ವೆ ಆಗುವಾಗ ನಮ್ ಮನ್ಯಾಗ ಹೇಳಿದ್ರಿ, ಅದಕ್ಕೆ ಅವ್ರ ಮೀಟ್ ಆಗಕ್ ಬಂದಿದ್ದೀರಿ ನಾವು. ಹೌದಾ? ಹಾ ರೀ. ಇವ್ನಾ? ಹಾ ರೀ, ಅವನ ರೀ.
ಇಲ್ಲ ಸರ್, ಅವ್ರದ್ದು ನಮ್ದು ಮದುವೆ ಫಿಕ್ಸ್ ಆಗಿ ಸರ್. ಹಿಂಗಾಗಿ ಅವರು ನಮ್ಮನ್ನ ನೋಡಕ್ ಅಂತ ಬಂದಿದ್ರು ಸರ್. ಹೌದಾ ಅವ್ರ ತಮ್ಮ ಸರ್. ಹೌದಾ ಮೊದ್ಲೇ ಹೇಳ್ಬೇಕಲ್ಲಪ್ಪ ನೀನ. ಹೌದು ಸರ್. ಮೊದ್ಲೇ ಹೇಳಿದ್ರೆ ನಾನು ಹೌದಂಗಂದ್ರ ನಾ ಮಾತಾಡ್ತಂತೀರಿ ವಿಚಾರಿಸ್ತೀನಿ. ಆಯ್ತು ಸರ್, ಆಯ್ತು. ದೊಡ್ಡ ಓನರ್ ಇದ್ದಂಗ ಅದಾರ್ಲಿ ಅವ್ರ ಮಾತಾಡ್ಸ್ತೀನಿ ಅಂತ ಬರಾಕತ್ತಾರ. ಬಂದ್ರಿ ಹಂಗೇನ ನೀನ್ ಕೇರ್ ಹೂವಣ್ಣ ನೆಡಂತಕ್ಕೆ. ಆ ಹುಡುಗನ್ ಮದುವೆ ಮೇವರ್ನ? ಹೌದು ನಾನ ರೀ. ಹೌದು. ಹಾ ಆ ಹುಡುಗನ್ ಏನ್ ಮದುವೆ ಹಾಕಿರಿ? ಅವ್ ಇಲ್ಲಿ ನನ್ನ ಕೈಯಾಗ ಕೆಲಸ ಮಾಡವ. ನಮ್ಮ ನೋಡ್ರಿ ಹಂಗ ಒಂಚೂರು ಆ ಹುಡುಗನ್ ತಗೊಂಡ್ ಏನ್ ಮಾಡೋರ್ ನೀವು? ನಾನು ನಿಮ್ಗೆ ಮಾರಾಣಿ ನೋಡ್ಕೊಂತೇನೆ. ರೊಕ್ಕದಾಗ ಇಂಥವು 36 ಪೆಟ್ರೋಲ್ ಪಂಪ್ ಅದ. ನಾವು 106 ಜನ ನನಗೆ ಪೆಟ್ರೋಲ್ ಪಂಪ್ನಾಗ ದುಡಿತಾರ. ನೀವು ಹ್ಞೂ ಅಂದ್ರೆ ಮತ್ತೆ ಚಿಂದಿ ಹೊಡ್ಯಾಕ ಅಲ್ಲ. ನೀನಾದ್ರು ಹೇಳ್ತೀನಿ, ನಿನ್ನ ಮ್ಯಾನೇಜರ್ ಪೋಸ್ಟ್ ಲಿಸ್ಟ್ ಇಟ್ಕೊಂತೇನೆ ನಾನು. ಮ್ಯಾನೇಜರ್ ನೀ ಏನ್ ಮಾಡ್ತೀವಿ ರೊಕ್ಕದಾಗ ಕಾರ್ನಾಗ ಅಡ್ಡಾಡ ಮ್ಯಾನೇಜರ್ಕಿ ಮಾಡ್ಕೊಂತ ಅನ್ಕೋತ ಏನ್ರ ವ್ಯವಸ್ಥೆ ಮಾಡ ಏನ ನೋಡ್ ಸ್ವಲ್ಪ ಹೇಳ್ತಂತ ಸಿಕ್ಕ ಮಾವ ಯಾವಾಗ ಸಿಗ್ಬೇಕು ನಮ್ಗೆ. ಏ ಸುಮ್ಮಿರ, ನಿಂಗೇನ್ ತಿಳಿದೈತಿ? ಬರೀ ರೊಕ್ಕ ರೊಕ್ಕ ಅಂತಿಲ್ಲ. ಏಯ್ ರೊಕ್ಕ ರೊಕ್ಕಂತಿ ಅಂತ 36 ಪೆಟ್ರೋಲ್ ಬಂಕ್ 66 ಮಂದಿ ಲೇಬರ್ ನನಗ್ ಮತ್ ಕಾರ್ ಗಾಡಿ ಕೊಟ್ಟು ನನ್ನ ಮ್ಯಾನೇಜರ್ ಮಾಡಿ ಅಡ್ಡಾಡ್ಸ್ತಾನಂತ. ಬಂದ ಇದು 4-5 ತೊಲಿ ಇರ್ಬೋದ. ತಗೋ ಹಾಕೋ, ವಿಚಾರ ಮಾಡಿ ಕಾರ್ನಾಗ ಓಡಾಡ್ಸ್ತೇನೆ ನಿನ್ನ. ನನಗ ಅನ್ರಿ ಇದು ನಿನಗ ಮತ್ತೆ ಯಾರಿಗೆ ನೋಡ್ರಿ ವ್ಯವಸ್ಥೆ ಮಾಡ ಏನ. ನಾಳೆ ನಿನ್ ಮ್ಯಾನೇಜರ್ ಪೋಸ್ಟ್ ಕೊಡಿಸ್ತೇನೆ ಏನ. ನಾಳೆ ಬಂದ್ಬಿಡ, ಒಂದ್ ಕಾರ್ ಕೊಡ್ತಾನೆ. ಕಾರ್ ಐತಿ, ನಾ ಒಂದ್ ಹೊಸ ಬುಕ್ ಮಾಡೇನಿ. ನಾಳೆ ನಿನಗ ಮ್ಯಾನೇಜರ್ ಪೋಸ್ಟ್ ಕೊಡ್ತೇನೆ. ನಾಳೆ ಬಂದ್ ಬೆಟ್ಟಾಗ ನಿಮ್ಮ ಅಕ್ಕ ಹೇಳ. ನೋಡ ಇಂಥವ್ರು 100 ಮಂದಿ ಬಂದ್ರು ಮದ್ವೆ ಆಗಿಲ್ಲ, ನಾ ಅವನ ಮದ್ವೆ ಆಗ್ತಾನ. ನಾ ಹೇಳ್ದವ್ರ ತಿಳ್ಕೊರ ದುಡ್ಡಿದ್ದಾರ ದುಡ್ಡಿದ್ದಾರ ನಾವ್ ದುನಿಯಾನ ಆಳ್ಬೋದು. ಅವ್ನ ಗುಣ ಆಯ್ತ ಅವ್ನ್ ತೊಗೊಂಡ್ ಬಿಕಾರಿ ಆಗುದ್ ಬ್ಯಾಡಕ್ಕ. ನೋಡ್ರಿ ನೀವು ಕೊಟ್ಬಿಟ್ರು ಬಂಗಾರ ಕೊಟ್ರ ಲಾಸ್ಟ್ ಬರುದ ದುಡ್ಡಲ್ಲ, ಅದ್ ಗುಣ ಬರ್ತೈತಿ. ಅಲ್ಲಿ ನೋಡಿ ಬಂಗಾರ ಕೊಟ್ರವ್ರ. ನೀ ಏನ್ ಹೇಳಿದ್ರು ನಾ ಕೇಳಂಗಿಲ್ಲ, ನಾ ಅವನ ಮದ್ವೆ ಏನಾಗ್ತೂರ್ಗೆ ಅವ್ರ ಅನ್ರಿ ಅಣ್ಣ ಬಾಮ್ಯನ ಹೇಳ. ನಿನಗ ನೀ ಬಾಮ್ಯನ ಆಜಲ್ಲ, ನಿನಗ ಅರ್ಥ ನಾನು ನಿನ್ಗೆ ಏನ್ ಮಾಡೋಕ್ ಮಾಡ್ತಾನೆ. ನನ್ನ ಮನ್ಸಿಗೆ ಬಂದಾಳ ಈಕೆ. ಯಾಕೆ ಹೊಡೆದ್ ಬಿಡದಾರ ಹೇಳ್ತಾನ ನನ್ನ ಮನ್ಸಿಗೆ ಬಂದಾಳ. ಮುಚ್ಚಿದ್ದಾರ್ರಿ. ಓ ನೀ ಏನಂತೆ ಅದ ಅವನ್ನ ಮಾಡ್ಕೊಂತಾರ ಅಂತ ಬೇಕಾತಾರ. ಅವ್ನ ನಾಳಿನ ಕೆಲಸದಿಂದ ಬಿಡಿಸ್ಬಿಡ್ರಿ. ಅವ್ನ ಬಿಡಿಸ್ತೇವೆ ಅವ್ನ ಕೆಲಸದಿಂದ ಬಿಡಿಸ್ತಾರ. ನಿನ್ ಮ್ಯಾನೇಜರ್ಗೆ ಹೇಳಿಲ್ಲ ನಿನಗ ನಾನು ಅದೇನಲ್ಲ ಮ್ಯಾನೇಜರ್ ಪೋಸ್ಟ್ ಕೊಡ್ತಾನೆ. ನಿಮ್ ಮಕ್ಕಳು ನನಗ ಹೆಂಗಾರ ಅಡ್ಜಸ್ಟ್ಮೆಂಟ್ ಮಾಡಿ. ನಾ ಹೇಳ್ದಂಗ ಕೇಳಿ ಮನಿಗ್ ಹೋಗಿ ಹೇಳ್ತಾನ ನಾನು. ಅವ್ನ್ ಕರೀರಿ, ಅವ್ನ್ ಕರೆದು ಕೆಲಸ ಬಿಡಿಸ್ಬಿಡ್ರಿ. ಅವ್ನು ನಾನ್ ನಾಳೆ ಬರ್ತೇನೆ ಅವಂಗ. ಅವ್ನ್ ಕರೀರಿ ಹೇಳ್ತಾನ. ಈಗ ಕರಿತೀನಿ ಅವಂಗ. ಗುರು ನಾ ಇಲ್ಲ ಇವಾಗ ಏನ್ರಿ ಅವ್ರದ್ದು ಕೆಲಸ ಬಿಡಿಸ್ರಿ ದುಡ್ಕೊಂತೀನಿ. ಅವ್ರಿಗೇನ 100 ದಾರಿ, ನಾವ್ ದುಡ್ಕೊಂತಿರ್ತೀವಿ. ಎಷ್ಟಾದ್ರೂ ನಾ ಅವನ ಮದ್ವೆ ಆಗಕ್ಕೆ. ಹೌದಾ? ಬಿಡಿಸ್ತಾನ ಕೆಲಸ. ಈಗ ಅವ್ನು ಬಿಡಿಸಿದ ಮೇಲೆ ಗೊತ್ತಾಕತಿ ನನ್ ಪವರ್ ಏನ್ ಅನ್ನೋದು. ನಮಸ್ಕಾರ ರಾಮ್, ಏನ್ ಆಕ್ಟಿಂಗ್ ಮಾಡಿದ್ರಿ? ಸೂಪರ್ ರೀ, ಸೂಪರ್ ಸರ್. ಎಲ್ಲಾ ನಿಮ್ ದಯ ಸರ್. ಏನ್ ಮಾತಾಡಕತ್ತೀರಿ ನೀವು? ಆಕ್ಟಿಂಗ್ ಏನಿದೆ? ಏನ್ರಿ ಕರೆದ್ ಕೆಲಸ ಬಿಡಿಸಂದ್ರ ನೀವು ಏನ ಸರ್ ಥ್ಯಾಂಕ್ಸ್ ಕೊಡ್ತಿರಲ್ಲ ಅವ್ರಿಗೆ? ಎಲೆ ಬೇಬರ್ಸಿ ನಿಮ್ಮಂತಾರ ಹುಟ್ಟೆ ಇಂತ ಒಳ್ಳೆ ಹೆಣ್ಮಕ್ಳ ಜೀವನ ಹಾಳು ಮಾಡೋರ್ ನೀವು. ಗೊತ್ತಾಗಲ್ಲ ನಿನಗ? ನಿಜವಾದ ಓನರ್ ಅವ್ರ. ನಮಗ ಹಿಂಗ್ ಮಾಡಂತೇಳಿ ಚೆಕ್ ಮಾಡೋಣ ಅಂತೇಳಿ ಹೇಳಿದ್ರು ಅವ್ರ. ಅದಕ್ಕ ಚೆಕ್ ಮಾಡಕತ್ತಿದ್ವಿ ನಾವು. ನಿಮ್ಮಂತಾರ ಹುಟ್ಟಿ ಜೀವನ ಹಾಳು ಮಾಡಿ ರೊಕ್ಕ ನೋಡೋರ್ ನೀವು. ರೊಕ್ಕ ತಟಾರ್ರಿ ಕಡ್ಗ. ಇರ್ಲಿ ಬಿಡು ಸರ್, ಇರ್ಲಿ ಪರವಾಗಿಲ್ಲ. ಏನೋ ಸಣ್ಣ ಹುಡುಗ ಏನೋ ಬುದ್ಧಿ ಕೆಟ್ಟ ಮಾತಾಡ್ಯಾನ. ಆಮೇಲೆ ಇವ್ರ ಸ್ಥಿತಿನ ಹಂಗೈತಿ ಸರ್. ನಾನ್ ದೊಡ್ಡ ಕ್ಷಮಿಸ್ಬಿಡ್ರಿ ಸರ್, ಹಿಂಗೆಲ್ಲ ಅಂದಿದ್ವಿ. ಇರ್ಲಿ ಸರ್, ನಿಮಗೆ ನಾವ್ ಮಾಡಿದ್ ತಮಾಷೆದಾಗಿ ನಮ್ ಬಾಳ್ ಹೆಲ್ಪ್ ಮಾಡಿದ್ರಿ. ಆಯ್ತು ಇರ್ಲಿ ಅಲ್ಲ ಸರ್, ಮತ್ ನಿಮ್ಗಲ್ಲ ಸರ್. ಇರ್ಲಿ 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 ಸರ್, ನನ್ ಹುಡುಗಿ ಸಿಕ್ಕ ನಾನು ಖುಷಿ ಐತಿ ಸರ್. ಈ ಡ್ರೆಸ್ ತೆಗೆದ್ಬಿಡಿ ಸರ್. ಇರ್ಲಿ ಇರ್ಲಿ ತೆಗಿ ಸರ್. ನಾನ್ ತಪ್ಪಾತ್ರಿ ಸರ್. ನಾ ನಿಮ್ ಬಗ್ಗೆ ಏನ್ ತಿಳ್ಕೊಲ್ಲ, ಏನೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ ಸರ್ ನಾನು. ಇರ್ಲಿಪ್ಪ, ಯಾವ್ದನ್ನು ದುಡ್ಡಿನಿಂದ ಅಳಿಬೇಡ. ಎಲ್ಲಾನು ದುಡ್ಡಿಂದ ಸಿಗುತ್ತೆ ಅಂತ ಯಾವ್ದು ಸಿಗೋಕ್ ಹೋಗ್ಬೇಡ. ಸ್ವಲ್ಪ ಮನುಷ್ಯತ್ವ, ಮಾನವೀಯತೆ, ಅವ್ರ ಇರ್ತಕ್ಕಂಥ ಉದ್ಯೋಗ ಇವಕ್ಕೆಲ್ಲ ಗೌರವ ಕೊಡೋದು ಕಲಿ ಸರ್. ಈಗಿನ ಜನರೇಷನ್ ಒಳಗ ಬೇತಿನ ಸರ್. ಹೌದ್ ರಾಮ್, ಮನಸ್ಸು ಹೆಂಗ ಐತಲ್ಲ ಅದೇ ತರ ನನ್ ಹುಡುಗಿ ಸಿಕ್ಕಾಳ. ಭಾರಿ ಸೆಲೆಕ್ಷನ್ ಸರ್ ನಿಮ್ದು.
ಇಲ್ಲ ರಾಮ್, ಇದು ನಂದೇನೋ ಹೋದ್ ಜನ್ಮದ ಪುಣ್ಯ ಐತಿ ರಾಮ್. ಇದು ನನ್ನ ಮನಸ್ಸು ಹೆಂಗೈತಿ ಆಕಿನೂ ಆಕಿನ ಸಿಕ್ಕಾಳ ನನಗ. ಇದ್ರಲ್ಲಿ ನಿನ್ ಪಾತ್ರನು ತುಂಬಾ ಚೆನ್ನಾಗಿತ್ತು. ಎಲ್ಲ ನಿಮ್ ದಯಾ ಸಾಹೇಬ್, ನಮ್ದೇನಿತ್ತು ಸರ್. ನಿನ್ನ ಸಹಾಯದಿಂದ ನನ್ನ ಹುಡುಗಿ ಹೆಂಗದಾಳ ಅಂತೇಳಿ ನಾನು ತಿಳ್ಕೊಂಡೆ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಮತ್ತೆ ಅವ್ರ ತಮ್ಮ, ನೀನ್ ಅವನ ಬಗ್ಗೆ ಏನ್ ಬೇಜಾರ್ ಮಾಡ್ಕೋಬೇಡ. ಇಲ್ಲ ಸರ್. ಯಾಕಂತಂದ್ರ ಈಗಿನ ಜನರೇಷನ್ದಾಗ ದುಡ್ಡು, ಆಸ್ತಿ, ಬಂಗಾರ ಇವೇ ನಡೆದ್ ಬಿಟ್ಟವು. ಅವನ್ ಬಿಟ್ಟು ಈ ಪ್ರಪಂಚದಾಗ ಏನೂ ಇಲ್ಲ. ನೋಡು, ನಿನ್ನ ಹೆಸರು ಏನಂದೆ? ಅನಿಲ್ ರೀ. ಅನಿಲ, ಈ ದುಡ್ಡನ್ಯಾಗ, ಈ ಜಗತ್ನಾಗ ಏನ್ ನಡ್ದೈತಪ್ಪ ಅಂತಂದ್ರ ದುಡ್ಡು, ಆಸ್ತಿ, ಬಂಗಾರ, ಸ್ಟೇಟಸ್ ಇದೇ ನಡ್ದೈತಿ. ಇವೆಲ್ಲ ಸಂಪಾದನೆ ಮಾಡ್ಬೇಕಂತಂದ್ರು ಅದಕ್ಕೂ ಯೋಗ್ಯತೆ ಬೇಕು. ಅದನ್ನ ನಾವು ಸಂಪಾದನೆ ಮಾಡ್ಬೇಕು. ಈಗ ನಾವು ಬರೇ ದುಡ್ಡನ್ನು ನೋಡ್ಕೊಂತ ಕುಂತ್ರ ಮಾನವೀಯತೆಗೆ ಬೆಲೆನೇ ಸಿಗೋದಿಲ್ಲ. ಈಗ ಅದಕ್ಕೋಸ್ಕರ ನಮ್ಮ ಮ್ಯಾನೇಜರ್ ಸೇರಿ ಆಡಿದ ನಾಟಕ ಇದೆ. ನೀನೆಲ್ಲ ದುಡ್ಡು, ಆಸ್ತಿ ಎಲ್ಲ ನೋಡಿದಿ, ನಾವೇನ್ ನೋಡ್ಬೇಕ? ಅದಕ್ಕೆ ನಾವು ಇದನ್ನ ನಾಟಕ ಯಾಕೆ ಮಾಡಿದೀವಪ್ಪ ಅಂದ್ರ, ಈ ಪಾತ್ರನ ಯಾಕೆ ನಿರ್ವಹಿಸಿದ್ವಿ ಅಂದ್ರ, ನಿಮ್ ಹುಡುಗಿ, ನನ್ನ ಹುಡುಗಿ, ಆಕಿ ಮನಸ್ಸು ಯಾವ ತರ ಇರ್ತೈತಿ, ಆಕಿ ಆಸ್ತಿಗೋಸ್ಕರ ಆಸೆ ಪಡ್ತಾಳೋ ಏನ್ ನನ್ನ ಆಸೆ ಪಡ್ತಾಳೋ ಅಂತೇಳಿ ಇದನ್ನ ನಾವು ನಾಟಕ ಮಾಡಿದ್ವಿ. ಅದಕ್ಕೆ ನೋಡ, ಇನ್ ಮುಂದಾದ್ರೂ ಅದನ್ನೆಲ್ಲ ಬಿಟ್ಟ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ ನಿನಗೂ ಒಂದು ನಾನು ಒಳ್ಳೆ ಜಾಬ್ ಕೊಡ್ತೇನೆ, ನನ್ನ ಹತ್ರನ ಬಂದ್ಬಿಡ. ದಯವಿಟ್ಟು ಇನ್ ಮುಂದಾದ್ರೂ ದುಡ್ಡು, ಆಸ್ತಿ, ಬಂಗಾರ ಈ ಗುರಿಂದ ಯಾವತ್ತೂ ಆಸೆ ಪಟ್ಟು ಹೋಗ್ಬೇಡ. ತಪ್ಪಾತ್ರಿ ಮಾಮಾರ, ನಮ್ಗೆ ನಿಜವಾಗ್ಲು ನನ್ ಕಣ್ ತೆರ್ಸಿದ್ರಿ ನೀವು. ಇರ್ಲಿ, ನಾ ಏನೋ ಬೇದ್ರು ಹೊಟ್ಟೆ ಹಾಕೊಂಡ್ರಿ, ನಾನು ಹೊಳ್ ಬೈಲಿಲ್ಲ, ಹೊಡಿಲಿಲ್ಲ. ನಿಮ್ಮಂತ ಮಾವರ್ ಸಿಗ್ಬೇಕಂತ ಪುಣ್ಯ ಮಾಡಿದ್ರಿ. ಇರ್ಲಿ ಅನಿಲ, ಇರ್ಲಿ ಬಿಡು. ಅದೆಲ್ಲ ಕಾಮನ್ ಜೀವನದಾಗೆಲ್ಲ ಆಸೆ ಪಡೋದು, ದುಃಖ ಪಡೋದು ಇವೆಲ್ಲ ಇದ್ದಿದ್ದ. ಆದ್ರೆ ಒಂದ್ ಖುಷಿ ಇಲ್ಲ ಅನಿಲ, ಮತ್ತೆ ಅಳಿಮಯ್ಯ ನನ್ಗೋಸ್ಕರ ಎಂತ ದೇವತೆನ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿದ್ದು. ಇರ್ಲಿ ಬಿಡ್ರಿ, ನಾನೆಲ್ಲ ಹೇಳ್ಕೊಂತೀನಿ. ಅಂಜಲಿ, ಇವ್ರು ನಮ್ಮ ಮ್ಯಾನೇಜರ್, ಇವ್ರು ರಾಮ್ ಅಂತ ಹೇಳಿ. ಅನಿಲ್ ನಮ್ಮ ಮ್ಯಾನೇಜರ್, ಇವ್ರು ರಾಮ್ ಅಂತ ಹೇಳಿ. ಬರ್ತೇನೆ ಸರ್, ಸಾರಿ ತಪ್ಪಾಯ್ತು. ಇರ್ಲಿ ಬಿಡು. ಅಲ್ಲ ಸರ್, ನೀವು ತಗೊಂಡ್ಬಿಟ್ಟು ಸರ್. ಇರ್ಲಿ, ಇಟ್ಕೋರು, ಆಮೇಲೆ ಕೊಡೋಣ. ಇಟ್ಕೋ ರಾಮ್ ಅವ್ರು, ಇಟ್ಕೋರಿ. ಇವ್ರನ್ನ ಸ್ವಲ್ಪ ಅಲ್ಲಿ ಆಫೀಸ್ ರೂಮ್ ಅಲ್ಲಿ ಕೂಡ್ಸಿ ಒಂದು ಕಾಪಿ ತರ. ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು. ಅನಿಲ್, ಅಂಜಲಿ, ನೀವೆಲ್ಲ ನಮಸ್ಕಾರ ವೀಕ್ಷಕರು. ಹಣದ ಬಗ್ಗೆ ಮತ್ತು ಗುಣದ ಬಗ್ಗೆ ಒಂದು ಸಣ್ಣ ಕಥೆ. ಹಣದ ಕೊರತೆ ಇದ್ದರೂ ಬದುಕು ನಡೆಸಬಹುದು, ಆದರೆ ಗುಣದ ಕೊರತೆ ಇರಬಾರದು. ಏಕೆಂದರೆ ಹಣವನ್ನು ಕೇಳಿ ಪಡೆಯಬಹುದು, ದುಡಿದು ಗಳಿಸಬಹುದು, ಆದರೆ ಗುಣವನ್ನು ಕೇಳಿ ಪಡೆಯುವುದಲ್ಲ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.